ಇಲ್ಲಿ ಬಂದಿರೋದು ನೀವು, ನಾವೆಲ್ಲ ನಿಮ್ಮೂರಿಗೆ ಬಂದಿರೋದು. ಬಂದುಬಿಟ್ಟು ಯಾರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟು ಕೊಡ್ಬೇಕು. ತಿಕ್ಕಾ ಮುಚ್ಕೊಂಡು ಅಂಚಲ್ಲಿ ಸೊಳ್ಳೆ ಮಕ್ಕಳಿಗೆ ಇವರಿಗೆಲ್ಲ ಹೊಟ್ಟೆಗೆ ಅನ್ನ ತಿನ್ನಂದ್ರೆ ನಾನು ಇಲ್ಲಪ್ಪ ಡೆಲಿವರಿ ಬಾಯ್ಸ್ ಹೇಳ್ತಿಂದೆ ಬದುಕ್ತಾನಂತ ಅವನು. ಅವ್ರ ಕಸ್ಟಮರ್ ಕನ್ನಡದವ್ರಾದ್ರೆ ಆಚೆ ಬರ್ತಾರೆ ಸರ್. ಈ ನಾರ್ತ್ ಈಸ್ಟ್ ಸೈಡವ್ರು ಒಬ್ಬರು ಬರೋಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಸೋಮವಾರ, ನೋಡೋಣ ಏನು ಅರ್ನಿಂಗ್ಸ್ ಆಗುತ್ತೆ. ನಿನ್ನೆ 37 ಟಾರ್ಗೆಟ್ ಓಡಿಸಿಬಿಟ್ಟು 15 ಸಂಡೇ. ಇವತ್ತು ಏನೇನು ಓಡಿಸ್ತಾನೋ ನೋಡೋಣ. ಇವಾಗ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬೇಕು ಫಸ್ಟ್ಗೆ. ಯಾಕಂದರೆ ಮೊನ್ನೆ ಹಾಕಿದ್ದು ಗುರುವಾರ ಶುಕ್ರವಾರ ಹಾಕಿದ್ದು, ಅದಾದಮೇಲೆ ಪೆಟ್ರೋಲ್ ಹಾಕ್ಸಿಲ್ಲ. ನೋಡೋಣ. ಇವತ್ತು 400 ರೂಪಾಯಿ ಐತೆ ಜೇಬಲ್ಲಿ. ಕ್ಯಾಶ್ ಆನ್ ಡೆಲಿವರಿ ಏನಾಗಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ. ಇವತ್ತು 22,059 ಕಿಲೋಮೀಟ್ರ್ ಆಗೈತೆ ಇವಾಗ ಜಸ್ಟು. ಅಂದರೆ ಇವಾಗ ಸದ್ಯಕ್ಕೆ. ಇವಾಗ ಸಾಯಂಕಾಲ ನೈಟ್ ಹೊತ್ತಿನಲ್ಲಿ ಡ್ಯೂಟಿ ಆಫ್ ಮಾಡೋ ಟೈಮಲ್ಲಿ ಎಷ್ಟಾಗುತ್ತೆ ನೋಡೋಣ. ಒಂದು 400 ರೂಪಾಯಿ ಪೆಟ್ರೋಲ್ ಹಾಕಿ ಡ್ಯೂಟಿ ಲಾಗಿನ್ ಆಗಿದ್ದ ತಕ್ಷಣ ಸ್ಲಾಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀನಿ. 4 ಗಂಟೆದೊಂದು ಬಿಟ್ಟು 7:30ಯಿಂದ 4 ಗಂಟೆವರೆಗೆ ಬುಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 7ರಿಂದ ನೈಟ್ 11 ಗಂಟೆವರೆಗೆ ಬುಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಒಂದು 12-13 ಅವರು. ನೋಡೋಣ ಎಷ್ಟಾಗುತ್ತೆ ಅಂತ. ಫಸ್ಟ್ನೇ ಆರ್ಡ್ರ್ ಉಡುಪಿ ಗಾರ್ಡನ್ ಬಿದ್ದಿರೋದು 4985 ಕೊಡಿ. 6 ಕಾಫಿ ಬಿದ್ದುಬಿಟ್ಟಿದೆ. ಎಷ್ಟು ದಿವಸ ಆಯ್ತು ಗೊತ್ತಾ ಆರ್ಡ್ರ್ ಬಿದ್ದು. ಅಣ್ಣ 6 ಕಾಫಿ ಇದೆ. ಇವಾಗ 2ನೇ ಆರ್ಡ್ರ್ ಪಿಕಪ್ ಬಂದಿದ್ದೀನಿ. ಪೆಬೆಲ್ಬೆಯಿಂದ ಗಂಗಾನಗರ ಇಟು ಪಿಕಪ್ ಎಳೆದ್ಬಿಟ್ಟವನೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ತೊಗೊಂಡು ಹೋಗಲೇಬೇಕು. ಅಣ್ಣ 4093 ಕೊಡಿ. 0493 ಕೊಡಿ. ಇಲ್ಲಿ ಇವಾಗ ಕುಸ್ರೆ ನಗರ ಅಂತೆ, RT ನಗರದಲ್ಲಿ ಒಳಗಡೆ ಡ್ರಾಪ್ ಇರೋದು. 2ನೇ ಆರ್ಡರ್ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಟೈಮು 8:30 ಗಂಟೆಗಿದೆ ಕರೆಕ್ಟಾಗಿ. 6 ಆರ್ಡ್ರ್ ಹೊಡೆದಿದ್ದೀನಿ. ಒಂದು 300 ಚಿಲ್ಲರೆ ಆಗಿದೆ. 1 ಅವರ್ 15 ನಿಮಿಷ ಕರೆಕ್ಟಾಗಿ ಲಾಗಿನ್ ಆಗಿ. ನೋಡಿರಿ, ಈ ಥರ ಡೈಲಿ ಆರ್ಡ್ರಸ್ ಕೊಟ್ಟರೆ ಬೇಗ ಹೊಡಿಬೋದು. ಇವಾಗ ಗಣೇಶ ಪುಡ್ಡ ಪಿಕಪ್ಪಿಗೆ ಇಳಿದಿರೋದು. ಡ್ರಾಪು ಡಾಲರ್ಸ್ ಕಾಲನಿ ಸ್ಟಿಲ್ಲಿಂಗ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡಲ್ಲಿದೆ. ಬನ್ನಿರಿ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮಿಂಗ್ಸು 9:20 ಗಂಟೆ ಆಗಿದೆ. ಇದು ಕೊಟ್ಬಿಡೋಣ. ಇದನ್ನು ಕೊಟ್ಟರೆ ಎಷ್ಟಪ್ಪ ಆರ್ಡ್ರ್ ಆಗುತ್ತೆ ಅಂದರೆ 7 ಆಗಿದೆ. ಇದು ಕೊಟ್ಟರೆ ಒಂದು 9 ಆಗ್ಬೋದು. ನಾಯಿಗೆ ಐತಾ ಇರಪ್ಪ, ಅದೊಂದು ಭಯ ನಮಗೆ. ನಾಯಿಗೆ ಇದ್ದರೆ ಇಲ್ಲಪ್ಪ. ಬೆಲ್ಲು ಲಾವಣ್ಯ ಉತ್ಸವ. ತೊಳಿ ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದ? ಸ್ಮೋರಿಂದ ಆರ್ಡರ್ 80 ಸಂಜೆ ನಗರಿಂದ ತೊಗೊಂಡ್ಬಿಟ್ಟು ಬಂದಿದ್ದೆ. ನೋಡೋಣ ರೀ ಎಷ್ಟು ರೂಪಾಯಿ ಕೊಡ್ತಾನೆ ಅಂತ. ನೋಡಲಿಲ್ಲ ಆ ಟೈಮ್. ಬರೀ 69 ರೂಪಾಯಿ ಕೊಟ್ಟವನೆ. ಅಣ್ಣ ಬಂಡು ಏನಿಂದ 69. ಎಷ್ಟು ಕಿಲೋಮೀಟ್ರ್ ಬಂದಿದ್ದೆ? 8 ಕಿಲೋಮೀಟ್ರು. 480 ರೂಪಾಯಿ ಆಗಿದೆ ಅರ್ನಿಂಗ್ಸು. ಇದು ಯಾವ್ದು ಕೊಟ್ಬಿಟ್ಟು 20 ನಿಮಿಷನ ಕೆಂಪಾಪುರ ಕೊಟ್ಬಿಟ್ಟು ಫ್ರೆಶ್ ಮನಿಯಿಂದ ಹೋಗ್ಬಿಟ್ಟು ಅಲ್ಲೇ ಟಿಫಿನ್ ಮಾಡ್ಕೊಳ್ಳೋಣ. ಅಲ್ಲಿನ ಫುಡ್ ರೆಡಿ ಇಲ್ಲ. ಬೇಗ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡ್ರೆ ಇದೊಂದು ಕೊಟ್ಟರೆ ಆಲ್ಮೋಸ್ಟು ಒಂದು 10 ಆರ್ಡ್ರ್ ಆಗುತ್ತೆ 2 ಅವರಲ್ಲಿ. ಪರವಾಗಿಲ್ಲ, ಇವತ್ತು ಚೆನ್ನಾಗಿ ಕೊಟ್ಟನು. ಬ್ಯಾಕ್ ಟು ಬ್ಯಾಕ್ ಚೂರು. ಅರೆ ಸ್ವಲ್ಪ ಲೋಕಲ್ ಆರ್ಡ್ರ್ ಕೊಟ್ಟನಲ್ಲ RT ನಗರ ಸಂಜೆ ನಗರದಲ್ಲಿ, ಅದಕ್ಕೆ ಬೇಗ ಆಗಿರೋದು. ಇಷ್ಟೊಂದು ಆರ್ಡ್ರಸ್ ಇಲ್ಲ ರೀ. ಎಲ್ಲಿ ಮಣ್ಣನ್ನು ಗಟ್ಟಿ ಆಗ್ತಿತ್ತಾ. ನೋಡೋಣ, ಮತ್ತೆ ಸಿಗ್ತೀನಿ ಆಮೇಲೆ. ಏನು ಟ್ರಾಫಿಕ್ ಆಗೈತೆ ಗೊತ್ತಾ ಇವತ್ತು. ಯಪ್ಪ ನೋಡ್ರಿ ಎಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟೈತೆ. ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನೂ ನಾನು ಇಲ್ಲಿ ಒಳಗಡೆ ಹೋಗ್ಬೇಕು. ಎಲ್ಲಿ? ಕೆಂಪಾಪುರ ಕಡೆ. ಆದರೆ ಹೆಬ್ಬಾಳ RT ನಗರ ಈ ಕಡೆ ಎಲ್ಲಿ ಮೆಜೆಸ್ಟಿಕ್ ಹೋಗೋ ರೂಟ್ ಅಂತರೂ ಫುಲ್ಲು ಜಾಮು. ಹೆಬ್ಬಾಳ ಫ್ಲೋರ್ ಎಲ್ಲೋ, ಕುಡಿಗೇಳಿ ಸಿಗ್ನಲ್ ಎಲ್ಲೋ, ಆ ಕಡೆ ಅಮೃತಹಳ್ಳಿ ಸಿಗ್ನಲ್ ಜಾಮ್ ಆಗಿಬಿಟ್ಟೈತೆ ಇವತ್ತು ಮಂಡೇ ಬೆಳಗ್ಗೆ. ಟೈಮಿಂಗ್ಸು ಇವಾಗ ಆಲ್ಮೋಸ್ಟ್ ಒಂದು 9:40 ಗಂಟೆ ಆಗಿದೆ. ಈ ಥರ ಜಾಮು. ಬಸ್ಸಲ್ಲೇನು ಆರಾಮಾಗಿ ಕುತ್ಕೊಂಡ್ಬಿಟ್ಟವ್ರೆ ಎಲ್ಲ ಲೇಡೀಸು. ಹಾಯ್ ಬಾಯ್. ಆಲ್ಮೋಸ್ಟ್ ಒಂದು 40 ನಿಮಿಷ ಆಯಿತು. ಟೈಮಿಂಗ್ ನೋಡ್ರಿ 10:17 ಆಗಿದೆ. 10 ಆರ್ಡ್ರ್ ಹೊಡೆದಿದ್ದೀನಿ. 520 ರೂಪಾಯಿ ಚಿಲ್ಲರೆ ಆಗಿದೆ ಅರ್ನಿಂಗ್ಸ್. 3 ಅವರ್ 1 ನಿಮಿಷ ಆಯಿತು. ಓನ್ಲಿ 10 ಆರ್ಡ್ರು. ಏನು ಆರ್ಡ್ರ್ ಕೊಡ್ತಾಯಿಲ್ಲವಲ್ಲ. ಸಾಕಾರನಗರ ಟಿಫನ್ ಎಲ್ಲ ಆಯಿತು ನಮ್ಮದು. ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ. ಅದೇನು ಫ್ರೆಶ್ ಮೆನು ಆರ್ಡ್ರ್ ಒಂದು ಕೊಟ್ಟಿದ್ದ, ಅದಾದಮೇಲೆ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ. ನಮ್ಮ ಫ್ರೆಂಡ್ಸು ಯಾರಿಗೂ ಕೊಡ್ತಾಯಿಲ್ಲಂತೆ. ಅದೇನಾಗಿತ್ತೋ ಗೊತ್ತಿಲ್ಲ. ಇವಾಗ ಅದಕ್ಕೆ ಸಂಜೆ ನಗರ ಕಡೆ ಹೋಗ್ತಾಯಿದ್ದೀನಿ. ಯಾವ್ದಾರ ಕೊಟ್ಟರೆ ಕೊಡಲೇಬೇಕಾದ್ರೆ ಬಿಡಲಿ. ಸಂಜೆ ನಗರಲ್ಲಿ ಹೋಗಿಬಿಟ್ಟು ಕೂತ್ರೆ ನಮಗೆ ಸಮಾಧಾನ. ಈ ಬೆಳಗ್ಗೆ ಟಿಫನ್ ಆರ್ಡ್ರಸ್ಸು ಸಾಕಾರನಲ್ಲಿ ತುಂಬ ಕಡಿಮೆ ಇರ್ತವೆ. ಯಾಕಂದರೆ ಅಷ್ಟೊಂದು ಹೋಟೆಲ್ಗಳಿದ್ದಾವೆ. ಆದರೂ ಜನನೇ ಆರ್ಡ್ರ್ ಮಾಡಿದ್ರೆ ತಾನೇ ಆರ್ಡ್ರ್ ಬರೋದು. ನೋಡೋಣ, ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ.
ಏನು ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ ಏನು ಸಾಯಂಕಾಲ ಮಳೆ ಬಂದರೂ ಬರ್ಬೋದು ಆ ಥರ ಆಗಿಬಿಟ್ಟೈತೆ. ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಸೆಕೆ ಹೊಡಿತೈತೆ. ಅರ್ನಿಂಗ್ಸ್ ಮಾತ್ರ 780 ಆಗಿದೆ. 15:15 ಆರ್ಡ್ರ್ ಹೊಡೆದಿದ್ದೀನಿ. 4:46 ನಿಮಿಷ ಇದೆ. ಇವಾಗ 50% ಸರ್ಜ್ ಇರೋದು. ಇನ್ನೂ ಫಸ್ಟ್ ಟಾರ್ಗೆಟಿಗೆ ನನಗೆ 9 ಬೇಕಾಗಿದೆ. ಇವಾಗ ಪೀಕ್ ಕೋರ್ಸಲ್ಲಿ ಬೇಗ ಒಂದು 10-12 ಆರ್ಡ್ರ್ ಅದು ಹೊಡಿಬೇಕಾಗಿದೆ ನಾನು. ನೋಡೋಣ ಎಷ್ಟಾಗುತ್ತೆ ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಯಾವುದೋ ಆರ್ಡ್ರ್ ಬಿದ್ದಿಲ್ಲ. 12 ಗಂಟೆಗೆ ಇಲ್ಲಿ ಅಮೃತಹಳ್ಳಿಯಲ್ಲೇ ಡ್ರಾಪ್ ಕೊಟ್ಟೆ. ಯಾವುದೋ ಇಂದೂರ ಹೋಟೆಲಿಂದ ಸಹಕಾರ ಪಿಕಪ್ ಮಾಡಿ ಅಮೃತಹಳ್ಳಿ ಡ್ರಾಪ್ ಕೊಟ್ಟಿದ್ದೀನಿ. ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಸಲಾಡ್ ಡೇಸಿಂದ ಆರ್ಡ್ರ್ ಬಿದ್ದಿರೋದು. ಹಾಯ್ ಮೇಡಮ್, ಆರ್ಡ್ರ್ ಕೊಡಿ 2582. ಇವಾಗ ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು. 2:15 ಗಂಟೆ ಆಗಿದೆ ಟೈಮು. ಜಕ್ಕೂರದಲ್ಲಿದ್ದೀನಿ. ನೋಡೋಣ ಇವಾಗ ಅರ್ನಿಂಗ್ಸು ಒಂದು 1050 + 154 ರೂಪಾಯಿ ಮ್ಯಾಕ್ಸ್ ಬೋನಸ್ ಇರೋದು. ಅದು 4 ಗಂಟೆ ಮೇಲೆ ಬರುತ್ತೆ ಮ್ಯಾಕ್ಸ್ ಬೋನಸ್ಸು. ನಾವು 3:45 ನಿಮಿಷ ಲಾಗಿನ್ ಆಗಿದ್ದರೆ ಮಾತ್ರ ನಮಗೆ ಮ್ಯಾಕ್ಸ್ ಬೋನಸ್ ಬರುತ್ತೆ. ಅದಕ್ಕಿಂತ ಮುಂಚೆ ನಾವು ಲಾಗೌಟ್ ಮಾಡಿದ್ರೆ ಮ್ಯಾಕ್ಸ್ ಬೋನಸ್ಸು ಬರೋಲ್ಲ. ಮತ್ತು ನಮ್ದು ಏನಿದೆ ಪೀಕ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ಇನ್ಸ್ಟಿಟ್ಯೂಟೂ ಬರೋಲ್ಲ. ದಯವಿಟ್ಟು ಎಲ್ಲರೂ ಕರೆಕ್ಟ್ ಲಾಗಿನ್ ಆಗಿರಿ ಯಾವಾಗಲೂ. ನೋಡೋಣ ಇವಾಗ ಎಷ್ಟಾಗುತ್ತೆ ಅಂತ ನೋಡೋಣ. 2 ಗಂಟೆ 15 ನಿಮಿಷ ಆಗೈತೆ. ಇನ್ನೊಂದು 2-3 ಆರ್ಡ್ರು ಒಂದು 3 ಗಂಟೆ ಒಳಗಡೆ ಬಿಡಿದ್ರೆ ಬೀಳಲಿ ಅಂತ ಬೇಡ್ಕೊಳ್ಳೋಣ ದೇವ್ರ ಹತ್ರ. ಬೀಳಪ್ಪ ದೇವ್ರೆ, ಓಂ ನಮಃ ಶಿವಾಯ. ಮತ್ತೆ ಸಿಗ್ತೀನಿ ನಿಮಗೆ ಆಮೇಲೆ. ಇವಾಗ ಸಾಯಂಕಾಲ ಟೋಟಲ್ ನಂಗೆ ಬೇಕಾಗಿರೋದು ಟೈಮಿಂಗ್ಸ್ ಇವಾಗ ಒಂದು ಎಷ್ಟಪ್ಪ ಆಗಿದೆ ನೋಡೇ ಬಿಟ್ಟೆಲ್ಲ. 7 ಗಂಟೆ ಆಗಿದೆ. 2 ಆರ್ಡ್ರ್ ಕೊಟ್ಬಿಟ್ಟವನೇ. ನನಗೆ ಇನ್ನೂ ಬೇಕಾಗಿರೋದು ಎಷ್ಟಪ್ಪ ಅಂದರೆ 9 ಆರ್ಡ್ರ್ ಬೇಕಾಗಿದೆ. ಅಂದರೆ ಸೆಕೆಂಡ್ ಟಾರ್ಗೆಟ್ ಮುಗಿಯೋಕ್ಕೆ. ಒಂದು ಮಧ್ಯಾಹ್ನವರೆಗೂ ಬೆಳಗ್ಗೆಯಿಂದ ಒಂದು 1300 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. ಎಷ್ಟು 9 ಆರ್ಡ್ರ್ ಹೊಡಿಬೇಕು. ಇವಾಗ ಮಲ್ಟಿ ಆರ್ಡ್ರ್ ಕೊಟ್ಟಿರೋದು ಆಂಧ್ರ ಗಂಡು ಪೌಡ್ರು ಮತ್ತೊಂದು ಯಾವುದೋ ಒಂದು ಹೋಟೆಲ್ದು. ಬರ್ರಿ 2 ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಏನಂತೀರಾ? ಇವಾಗ 2 ಆರ್ಡ್ರ್ ಡ್ರಾಪ್ ಕೊಟ್ಟೆ. ಲೋಕಲ್ ಆರ್ಡ್ರ್ ನೋಡಿ ಒಂದು 3-4 ಕಿಲೋಮೀಟ್ರ್ ಅನಿಸುತ್ತೆ. 2 ಸೇರಿಬಿಟ್ಟು 130 ರೂಪಾಯಿ ಕೊಟ್ಟಿದ್ದೆ 2 ಆರ್ಡ್ರು. ಮಲ್ಟಿ ಆರ್ಡ್ರು. ಒಂದು ಪಂಜಾಬಿ ಇದರಿಂದ, ಒಂದು ಆಂಧ್ರ ಗನ್ ಪೌಡ್ರಿಂದ. ನೋಡಿರಿ ಲೋಕಲ್ ಆರ್ಡ್ರ್ ಕೊಟ್ರೆ ಬೆಸ್ಟು ಸರ್ಜಿದ್ದಾಗ. ಯಾಕಂದರೆ ಇವಾಗ 45 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಇರೋದು. ಆದರೆ ಒಂದು 55-70 ರೂಪಾಯಿ ಈ ಥರ ಆರ್ಡ್ರ್ ಕೊಟ್ಟರೆ ಬೆಸ್ಟ್. ಅದರಲ್ಲಿ ಬೇರೆ ಇವಾಗ ಬೂಸ್ಟ್ ಆನ್ ಮಾಡಿಬಿಡ್ಬೇಕು ನೋಡಿ ನಮ್ಮ ಝೋನಲ್ಲಿ ಸಂಜಯನಗರದಲ್ಲಿ ಇನ್ನೂ ಬೆಸ್ಟು. ಯಾಕಂದ್ರೆ ಲೋಕಲ್ ಆರ್ಡ್ರ್ ಕೊಡ್ತಾನಲ್ಲ ಅದಕ್ಕೆ. ನೋಡೋಣ ಇವಾಗ ಇಲ್ಲಿ ಮತ್ತಿಕೆರೆಯಲ್ಲಿ ಇದೀನಿ. ಇನ್ನೂ ಯಾವುದೋ ಆರ್ಡ್ರ್ ಬಿದ್ದಿಲ್ಲ. ಇವಾಗ ಮತ್ತೆ ರಾಮಯ್ಯ ಕಡೆ ಸಿಗ್ನಲ್ ಕಡೆ ಹೋಗ್ತೀನಿ IDC ಹತ್ರ. ಇಲ್ಲೊಂದು ಆರ್ಡ್ರ್ ಬಿದ್ದೈತೆ. ಪ್ಲಾಟ್ಫಾರ್ಮ್ 3ಗೆ ಬಾ ಅಂತೆ. ಕಸ್ಟಮರ್ ಬಂದುಬಿಟ್ಟು ರಿಲೇಟಿವ್ಸಂದಲ್ಲಿ ಯಾವ ಆರ್ಡ್ರ್ ಹೋಗ್ತಾನೆ ಪ್ಲಾಟ್ಫಾರ್ಮ್ 3ಗೆ ಗಾಡಿ ಬಿಟ್ಟು. ಅವ್ನು ಫಸ್ಟಿಗೆ ಕಾಲ್ ಮಾಡಿದ್ದೆ ಕಸ್ಟಮರ್ಗೆ. ಇವಾಗ ಕಸ್ಟಮರ್ ಕ್ಯಾಶ್ ಪ್ರಾಬ್ಲಮ್ ಅಂತ ಹಾಕ್ಬಿಡ್ತೇನೆ. ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ ಅವ್ನು ಕಸ್ಟಮರ್ ಕ್ಯಾಶ್ ಪ್ರಾಬ್ಲಮ್ ಅಂತ ಹಾಕ್ಬಿಟ್ಟು ಕಸ್ಟಮರ್ ಸಪೋರ್ಟಿಂದ ಕಾಲ್ ಬರುತ್ತೆ. ಅವ್ನೇನಾದ್ರು ಮಾಡ್ಕೊಳ್ಳಿ. ನನಗೇನು ಕಸ್ಟಮರ್ ನಾಟ್ ರೆಡಿ ಟು ಪೇ. ನಾನು ಯಾಕೆ ಹೋಗಲಿ, ಬಂದುಬಿಟ್ಟು ಕೊಟ್ಬಿಟ್ಟು ಹೋಗಂತ ಅವ್ನು ಕಸ್ಟಮರು. ನೋಡೋಣ ಇವಾಗ ಕಾಲ್ ಬರುತ್ತೆ. ಇದು ಎಲ್ಲಿ ಅಡ್ರೆಸ್ ಹಾಕಿದಾನಲ್ಲ ಅವ್ನು ಕರೆಕ್ಟ್ ಲೊಕೇಶನ್ ಹತ್ರ ಬಂದಿದ್ದೀನಿ ನಾನು. ನೋಡೋಣ ಇರಿ ಏನಾಗುತ್ತೆ ಅಂತ ತಿಳಿಸ್ತೀನಿ. ನಾನು ಟಿಕೆಟ್ ರೈಸ್ ಮಾಡಿಬಿಟ್ಟು ಆಲ್ಮೋಸ್ಟು ಎಷ್ಟು ಗಂಟೆಗೆ ಟಿಕೆಟ್ ರೈಸ್ ಮಾಡಿದೆ? 8:51 ಗಂಟೆ. ಅದು ಹತ್ರ 10 ನಿಮಿಷ ಆಗಕ್ಕೆ ಬಂತು. ಇನ್ನೂ ಕಸ್ಟಮರ್ ಕ್ಯಾಶ್ ಪ್ರಾಬ್ಲಮ್ ಅಂತ ಹಾಕಿದ್ನಲ್ಲ ಆವಾಗಲೇ. ಅವ್ರು ಹೇಳತ್ನಂದ್ರು ಕಸ್ಟಮರ್ಗೆ. ಇಲ್ಲಿ ನೋಡಿ ಕರೆಕ್ಟ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಈ ಸೈಡು ಅವ್ನು ಕೊಟ್ಟಿರೋದು ಲೊಕೇಶನಲ್ಲಿ. ಇಲ್ಲಿ ಲೊಕೇಶನು ಪ್ಲಾಟ್ಫಾರ್ಮ್ 3ಯಲ್ಲಿ ಹೆಸರು ಹಾಕಿದ್ರು. ಟೈಪಿಂಗ್ ನೋಡಿ ಯಶವಂತಪುರ ಸ್ಟೇಷನ್ ಪ್ಲಾಟ್ಫಾರ್ಮ್ ಇಲ್ಲಿ. ಹಲೋ ಹಾಂ ಹೇಳಿ ಮೇಡಮ್. ಇವಾಗ ನಾವು ಆಚೆ ಕಡೆ ಇದ್ದೀನಿ ಮೇಡಮ್, ಮಾರ್ಕೆಟ್ ರೋಡು. ರೈಲ್ವೆ ಸ್ಟೇಷನ್ ಹೋಗಿ 3rd ಪ್ಲಾಟ್ಫಾರ್ಮ್ಗೆ ಹೋಗಿ ಆರ್ಡರ್ ಅನ್ನು ಕಂಪ್ಲೀಟ್ ಮಾಡಿ ಪ್ಲೀಸ್. ಅವ್ರು ಫಸ್ಟ್ ಅಂದಾರಂತೆ. ಇಲ್ಲ ಮೇಡಮ್, ಹೆಂಗೆ ಮಾಡೋದು? ಇಲ್ಲಿ 50 ರೂಪಾಯಿ ಅದು ಪಾರ್ಕಿಂಗ್ ಚಾರ್ಜಸ್ಸು. ಒಳಗಡೆ ಪ್ಲಾಟ್ಫಾರ್ಮ್ ಒಳಗಡೆ ಹೋಗೋಕ್ಕೆ ಟಿಕೆಟು. ಆಚೆ ಕಡೆ ಬರ್ಬೇಕಾದ್ರೆ ಟಿಕೆಟ್ ಚೆಕ್ ಮಾಡ್ತಾರೆ ನೀವು ಎಲ್ಲಿಂದ ಬರ್ತಾ ಇದ್ದೀರ ಅಂತ. ಅವಾಗ ಯಾರು ಕಾಸು ಕೊಡ್ತಾರೆ? ಹಾಂ ಅದು ಯಾರೆಲ್ಲ ಕಾಸು ಕೊಡ್ತಾರೆ? ಏನು ಫ್ರೀ ಏನು ಆಟ ಆಡ್ತಾ ಇದ್ದೀರಾ ಡೆಲಿವರಿ ಬಾಯ್ ಜೊತೆ? ಪ್ಲಾಟ್ಫಾರ್ಮ್ 3 ಬಂದುಬಿಟ್ಟು ಕೊಡೋಕ್ಕೆ ಅಂದರೆ ಇಲ್ಲ. ಒಂದು ನಿಮಿಷ, ಪಾರ್ಕಿಂಗ್ ಚಾರ್ಜಸ್ 50 ರೂಪಾಯಿ ಇದೆ ಗೊತ್ತದನ್ನ? ಎಲ್ಲ ದುಡ್ಡು ಕೊಡ್ತಾರೆ ಕೇಳಿ. 150 ರೂಪಾಯಿ ಹತ್ತತ್ರ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾನು ಒಳಗಡೆ. ಅದ್ಯಾರು ಕೊಡ್ತಾರೆ ಚಾರ್ಜಸ್ಸು? ನಾನು ಎಲ್ಲರೂ ಲೊಕೇಶನ್ ಹತ್ರ ಕರೆಕ್ಟ್ ಲೊಕೇಶನ್ ಹತ್ರ ಮ್ಯಾಪ್ ಅವ್ರು ಯಾವ್ದು ಹಾಕಿದ್ರಲ್ಲ ಅದ್ರ ಹತ್ರ ಅವ್ರು ಟೈಪಿಂಗ್ಸು ಪ್ಲಾಟ್ಫಾರ್ಮ್ 3 ಹಾಕಿದ್ದಾರೆ. ಲೊಕೇಶನ್ ಈ ಕಡೆ ಆಚೆ ಕಡೆ ಇದ್ದೀನಿ ನಾನು. ಆಚೆ ಕಡೆ ನಿಂತ್ಕೊಂಡಿದ್ದೀನಿ ಕರೆಕ್ಟಾ? ಅವ್ರು ಟೈಪಿಂಗ್ ಯಾವ್ದು ಬೇಕಾದ್ರು ಮಾಡಿಬಿಟ್ಟು ಹಾಕಿದರೆ ಅವ್ರಿಗೆ ಬಂದುಬಿಟ್ಟು ತೊಗೊಂಡೋಗಿ ಹೋಗೋಕೆ ಕೇಳಿ. ಹಾಕಿದ್ರೆ ಫಸ್ಟು ನಮಗಲ್ಲ, ಅವ್ರು ಹಾಕಿರೋದು ಲೊಕೇಶನ್ ಮ್ಯಾಪ್ ಕರೆಕ್ಟ್ ಯಾವ್ದು ಮ್ಯಾಪ್ ಲೊಕೇಶನ್ ಎಂಡ್ ಆಗುತ್ತಲ್ಲ ಆ ಲೊಕೇಶನ್ ಹತ್ರ ನಿಂತ್ಕೊಂಡಿದ್ದೀನಿ ನಾನು ಆಚೆ ಕಡೆನೇ. ಅವ್ರು ಕೊಟ್ಟಿರೋದು ಅವ್ರು ಪ್ಲಾಟ್ಫಾರ್ಮ್ 3 ಅಂತ ಟೈಪಿಂಗ್ ಮಾಡಿರೋದು. ಯಾರು ಕಾಂಪ್ರೆಸ್ ಕಾಲ್ ಹಾಕಿ ನಾನು ಮಾತಾಡ್ತೀನಿ ನಿಮ್ಮ ಕೈಲಿ ಆಗಿಲ್ಲ ಅಂದರೆ. ಸರ್ 2 ಮಿನಿಟ್ ಲೈನಲ್ಲಿ ಇರಿ, ನಾನು ಮಾತಾಡಿ ನಿಮಗೆ ಹೇಳ್ತೀನಿ.
ಇಲ್ಲ ನಮಗೆ ಎಷ್ಟು ಚಾರ್ಜಸ್ ಎಕ್ಸ್ಟ್ರಾ ಕೊಡ್ತೀರಿ ಕೇಳಿ ಅವ್ರಿಗೆ. ಅಲ್ಲಿ ಯಾವುದೋ ಪಾರ್ಕಿಂಗ್ ಚಾರ್ಜಸ್ಸು ಮತ್ತು ಇದ್ರ ಟಿಕೆಟ್ದು ಅದ್ಯಾರು ಕೊಡ್ತಾರೆ ಕಾಸನ್ನ? ನಾನು ಇಲ್ಲ ಒಂದು 20 ರೂಪಾಯಿ ಆರ್ಡ್ರಿಗೋಸ್ಕರ ನಾನು ಎಲ್ಲ 150 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಲ್ಲ ಒಳಗಡೆನಾ? ಹಾಂ ಮತ್ತೆ ಓಕೆ ಸರ್, ಪ್ಲೀಸ್ ವೇಟ್ ಮಾಡಿ. ಓಕೆ, ಇವ್ರು ಯಾರು ಕಸ್ಟಮರ್ ಸಪೋರ್ಟ್ ಅಪ್ಪ? ಇದು ನೋಡಿ ಸ್ನೇಹಿತರೆ, ಈ ಥರ ಆಗಿದೆ ಇವಾಗ. ಒಳಗಡೆ ಹೋಗ್ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರ್ ಸಪೋರ್ಟ್ ಅವ್ರು. ನಮ್ಮ ಡೆಲಿವರಿ ಬಾಯ್ ಸಪೋರ್ಟ್ ಇವರು. ನಾನು ಡೈರೆಕ್ಟ್ ಮ್ಯಾನೇಜರ್ಗೆ ಇದು ಮಾಡ್ತೀನಿ ಇದು ಟೈಪಿಂಗ್ಸು. ನೋಡೋಣ ಏನಾಗುತ್ತೆ ಅಂತ. ಸುಮ್ಮನೆ ಕ್ಯಾನ್ಸಲು ಮಾಡೋಕ್ಕಾಗಲ್ಲ, ಇದನ್ನಾಗಲ್ಲ. ಹಲೋ ಹಲೋ सर डिलीवरी बॉय बात कर रहा हूँ सर. क्या? डिलीवरी बात कर रहा हूँ, डिलीवरी बॉय. हाँ बोलिए सर मैं इधर आपका करेक्ट लोकेशन है ना, लाइव लोकेशन था. मैं इधर खड़ा हूँ बाहर. आप प्लेटफॉर्म 3 डाला है. मेरा पार्किंग चार्जेस अंदर का वो प्लेटफॉर्म का टिकट रहता है ना, वो कौन देता है सर? उसका सभी पैसा रहता है ना? कैंसिल कर दो यार, काम हम क्यों बात कर रहे हैं? ಹಾಂ कैंसिल कर दो, ಮೇಡಮ್ ಕ್ಯಾನ್ಸಲ್ ಮಾಡಿ ಅಂತ ನೋಡಿ ಮೇಡಮ್, ಕ್ಯಾನ್ಸಲ್ ಮಾಡಿ कैंसिल कर दो. ಮೇಡಮ್. ಇವ್ರು ಏನು ಗುರು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಕಸ್ಟಮರ್ ಸಪೋರ್ಟ್ದ್ರೆ ಕಾಲ್ ಕಟ್ ಮಾಡಿಬಿಟ್ರಲ್ಲ ರೀ ಇವ್ರು. ನಮ್ಮನ್ನ ಯಾಕೆ ಹೋದು? ಟಿಕೆಟೇ ಕ್ಲೋಸು. ನೋಡಿ ಕಸ್ಟಮರ್ ಸಪೋರ್ಟು ಇರಿ, ಮತ್ತೊಮ್ಮೆ ಟಿಕೆಟ್ ರೈಸ್ ಮಾಡ್ತೀನಿ. ನಾವು ತುಲ್ನಾಗ ನಮ್ಮ ಹುಡುಗರು ಬೇರೆ ಇಂಥದ್ರಲ್ಲೇ ಫೋನ್ ಮಾಡ್ತಾರೆ, ಬಡ್ಡಿ ಮಕ್ಕಳು ಓದು. ಇರಿ ಮತ್ತೆ ಬಂತು ಕಾಲು. ಇರಿ ಏನಾಗುತ್ತೆ ನೋಡೇ ಬಿಡ್ತೀನಿ ಇವತ್ತು. ಹಲೋ ಇಲ್ಲ ಆಗಿಲ್ಲ, ನಂಬರ್ 2 ಒತ್ತೀನಿ. ಎಂಥ ವೇಸ್ಟ್ ನನ್ನ ಮಗ ಕಸ್ಟಮರ್ ಅಂದರೆ. ಹಲೋ 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 ಥೂ, ಯಾವ ಇವೆಲ್ಲ ಕಸ್ಟಮರ್ ಸಪೋರ್ಟ್ದವರು. ಕಸ್ಟಮರ್ ಹೇಳೋನು ಕ್ಯಾನ್ಸಲ್ ಮಾಡಿ ಅಂತ. ಹೌದು, ಎಷ್ಟೋ ದುಡ್ಡು ಕೊಡೋಕೆ ಕ್ಯಾಶ್ ಆನ್ ಡೆಲಿವರಿ ಆರ್ಡ್ರ್ ಮಾಡೋರು ಬಡ್ಡಿ ಮಗವನು. ನಮ್ಮನೆ ಯಾಕೆ ಓದು ಒಳ್ಳೆ ಒಳ್ಳೆ ಮಾತುಗಳು ಬಂದುಬಿಡ್ತಾವೆ. ಅದು ಟಿಕೆಟ್ ಕ್ಲೋಸ್ ಆಯಿತು, ಇವಾಗ ಮತ್ತೊಮ್ಮೆ ಟಿಕೆಟ್ ಕ್ಲೋಸ್ ಇದು ಮಾಡಿದ್ದೀನಿ. ಟಿಕೆಟ್ ರೈತನ ಕಸ್ಟಮರ್ ಕ್ಯಾಶ್ ಪ್ರಾಬ್ಲಮ್ ಅಂತ ಹತ್ತತ್ರ 15 ನಿಮಿಷ ಆಯ್ತು ಬಂದುಬಿಟ್ಟು. 8:51 ಗಂಟೆಗೆ ರೀಚ್ ಆಗಿದ್ದೀನಿ ಇಲ್ಲಿ. ಇವಾಗ 9:03 ಗಂಟೆ ಆಗಿದೆ. ಹತ್ತತ್ರ ಒಂದು ಅಂದರೆ ಅಲ್ಲಿಂದ ಬರೋಕ್ಕೆ ಒಂದು ಆಗಿದೆ. ಅವ್ರು ಕಾಲ್ ಮಾಡೋಕ್ಕೆ ಇದು ಮಾಡೋಕ್ಕೆ. ಅದು ನೋಡೋಣ ಏನಾಗುತ್ತೆ ಅಂತ ಹೇಳ್ತೀನಿ ರೀ. ಹಲೋ ಹಲೋ ಓ ಯಾವ ಇವೆಲ್ಲ ಕೇಳೋಕೆ ಇದು ಮಾಡ್ತೀರ ಇರಿ. ಯಾವ್ದಾರು ಫೋಟೋಗಳು ಹಾಕೋತಿರೋಣ. ಏನಾರು ಮಲ್ಟಿ ಆರ್ಡ್ರ್ ಬಿದ್ದೈತೆ ಅವರೇ ಕ್ಲೋಸ್ ಮಾಡಿ ನಾನು ಹೋಗಲ್ಲ ಒಳಗಡೆ ಇರಿ, ಸಿಗ್ತೀನಿ ಮತ್ತೆ. ಇವರು ಅದನ್ನೋ ಇವಾಗ ಅವ್ರಿಗೂ ಅದನ್ನೇ ಹೇಳಿದ್ದೇನೆ. ನೋಡೋಣ ಇವಾಗ ಬಾಯ್ಸ್ ಬಂದುಬಿಟ್ಟವ್ರೆ, ಏನು ಮಾಡ್ತಾರೋ ಯಾರಿಗೆ ಗೊತ್ತು. ಇವರು ಸಿಕ್ಕಾಬಿಟ್ಟೆ ತಲೆನೋವು ರೀ. ಕ್ಯಾನ್ಸಲ್ ಮಾಡ್ಕೊಂಡು ಹೋಗಂತ ಹೇಳ್ತಾನೆ. ಕಸ್ಟಮರೇ ಹೇಳಿಬಿಟ್ಟವನೇ, ಪ್ರೂಫ್ ಐತೆ ನನ್ನ ಹತ್ರ, ವೀಡಿಯೋನ ಮಾಡ್ಕೊಂಡ್ಬಿಟ್ಟಿನಿ. ಅದಕ್ಕೆ ಈ ಥರ ದಯವಿಟ್ಟು ಯಾರ ಹತ್ರ ಇದ್ದರೆ ರೆಕಾರ್ಡಿಂಗ್ ಮಾಡ್ಕೊಂಡಿರಿ. ಕಸ್ಟಮರ್ ಪ್ರಾಬ್ಲಮ್ ಆದ್ರೂ ಪ್ರೂಫ್ ಬೇಕಾಗುತ್ತೆ. ಫಸ್ಟು ಕಸ್ಟಮರ್ ಅಂದರೆ ಆ್ಯಡೋ ಇರುತ್ತೆ ಬಿಡಿ ಅವ್ರ ಹತ್ರ. ನೋಡೋಣ ಇವ್ರು ಯಾವಾಗ ಏನು ಹೇಳ್ತಾರಂತ. ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಹೋಗ್ಬಿಟ್ಟು ರಿಟರ್ನ್ ಕೊಡಬೇಕು. ಇದೊಂದು ಆರ್ಡ್ರ್ ಕೊಟ್ಟು ಬಿದ್ದರೆ ರಿಟರ್ನು, ಇಲ್ಲಾಂದ್ರೆ ಯಾರಿಗಾದ್ರೂ ಕೊಟ್ಟು ಬಿಡ್ತೀನಿ. ಯಾವುದು ಎಗ್ ಬಿರಿಯಾನಿ ಒಂದಕ್ಕೆ 271 ರೂಪಾಯಿ. ನಮ್ಮನೆಗೆ ಶಡ ಕೇಳೋಕೆ ಆರ್ಡ್ರ್ ಮಾಡಿಬಿಟ್ಟವನೆ ಬಡ್ಡಿ ಮಗ. ದೀಪಕ್ ಅಂತೆ, ನಾರ್ತ್ ಇಂಡ್ ಸೈಡ್ ಕಸ್ಟಮರ್. ಇವನು ತಿಕ್ಕಾಮಜು ಕನ್ನಡದವನಾಗಿದ್ರೆ ಬಂದುಬಿಟ್ಟು ತೊಗೊಂಡು ಹೋಗ್ತಿದ್ದ. ಇವ್ರು ನಾರ್ತ್ ಇಂಡ್ ಕಸ್ಟಮರ್ಸೇ ಈ ಥರ ತಿಕ್ಕಾಗಂಚಲ್ಲಿ ಸೊಳೆ ಮಕ್ಕಳಿಗೆ ಇವರಿಗೆಲ್ಲ. ಹೊಟ್ಟೆಗೆ ಅನ್ನ ತಿನ್ನಂದ್ರೆ ನಾನು ಇಲ್ಲಪ್ಪ ಡೆಲಿವರಿ ಬಾಯ್ಸ್ ಹೇಳಿ ತಿಂದೆ ಬದುಕ್ತಾನಂತ ಅವನು. ಏನೇನು ಹೇಳೇ ತಿಂತಾನೆ ಅಲ್ಲಿ ಬಾತ್ರೂಮಲ್ಲಿ, ಇನ್ನೇನು ತಿಂತಾನೆ. ಬಂದುಬಿಟ್ಟು ಆಚೆ ಬಂದುಬಿಟ್ಟು ತೊಗೊಂಡೋಗಿದ್ರೆ ಅವ್ನು ಫಸ್ಟೇ ಕೇಳೋಣ ಅಂದಿರೋದು. ಅಂದರೆ ನಾನು ಸರ್ ಯಾವ ಸೈಡ್ ಬರ್ತೀರಾ ಸರ್? ನಾನು ಆ ಸೈಡ್ ಬರ್ತೀನಿ ಸರ್. ನೀವು ಮೆಟ್ರೋ ಸ್ಟೇಷನ್ ಕಡೆ ಬರ್ಬೇಕಾ ಮಾರ್ಕೆಟ್ ರೋಡ್ ಕಡೆ? ಇಲ್ಲಪ್ಪ ನನಗೆ ಅದು ಗೊತ್ತಿಲ್ಲ, ನಾನು ಒಟ್ಟಿನಲ್ಲಿ ಆಚೆ ಬರ್ತೀನಿ, ಯಾವ ಸೈಡ್ ಬರ್ತೀನಿ ಗೊತ್ತಿಲ್ಲ ಅಂತ ಅವನು. ದಿಂಗ್ಸೋ ಅಂತ ಹೇಳ್ತೀನಿ ನನಗೇನು. ಟಿಕೆಟ್ ರೈಸ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಗೊತ್ತು ನನಗೆ. ನಾಕನಕ್ಕೆ ಬಂದುಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂತ ಹೇಳೋನು ಅವನೇ ಇವಾಗ ಕಸ್ಟಮರ್. ಇವಾಗ ಇವ್ರು ಬೇರೆ ಲೈನಲ್ಲಿ ಏನಿರಿ, ಸಿಗ್ತೀನಿ. ಹಾಂ ಸರ್ ಹೇಳಿ ಸರ್, ಏನೇ ಸರ್? ಓಕೆ ಸರ್, ನನ್ನ ಕಡೆಯಿಂದ ನಾನು ಈ ಆರ್ಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಓಕೆನಾ? ಮಾಡಿದೆ. ನನಗೇನು ಪೆನಾಲ್ಟಿ ಬೀಳಲ್ವಲ್ಲ ಸರ್? ಇಲ್ಲ ಸರ್, ನಿಮ್ಗೆ ಯಾವುದೇ ತರ ಇಶ್ಯೂ ಆಗೋದಿಲ್ಲ. ಇದು ನನ್ನ ಕಡೆಯಿಂದ ನಾನು ಆರ್ಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಮತ್ತು ಸರ್ ದಯವಿಟ್ಟು ನೀವು ಲೊಕೇಶನ್ಗಳು ತೊಗೋತಿರಲ್ಲ ಸರ್, ಅದು ಮಾಡೋಕ್ಕೆ ಹೋಗ್ಬೇಡಿ. ರಿಲೇಷನ್ ಪ್ಲಾಟ್ಫಾರ್ಮ್ ಬಿಟ್ಟು ಅಡ್ರೆಸ್ ತೊಗೊಳಕ್ಕೆ ಹೋಗ್ಬೇಡಿ ಸರ್. ಲೊಕೇಶನ್ಗಳು ಅಲ್ಲಿ ಪಾರ್ಕಿಂಗ್ ಚಾರ್ಜಸ್ಸು, ಅಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ಸು ಎಲ್ಲ ತೊಗೊಂಡು ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ ಸರ್? ಅವ್ರ ಕಸ್ಟಮರ್ ಕನ್ನಡದವ್ರಾದ್ರೆ ಆಚೆ ಬರ್ತಾರೆ ಸರ್. ಈ ನಾರ್ತ್ ಇಂಡ್ ಸೈಡವ್ರು ಒಬ್ಬರು ಬರೋಲ್ಲ. ಓಕೆ ಸರ್, ಅದು ನಾನು ಮೆನ್ಷನ್ ಮಾಡ್ತೇನೆ ಸರ್. ರೈಲ್ವೆ ಸ್ಟೇಷನ್, ಪ್ರತಿ ರೈಲ್ವೆ ಸ್ಟೇಷನ್ ಸರ್
ಒಳಗಡೆ ಅರಾವಿಲ್ಲ ಡೀಲರ್ ಎಲ್ಲರೂ ಆಚೆ ಒಳಗಡೆ ಹೋಗ್ಬಿಟ್ಟು ಕೊಟ್ಟು ಬರೋಷ್ಟಲಿ ಆ ಟಿಕೆಟ್ ಕೌಂಟ್ರಲ್ಲಿ ಇದನ್ನು ಯಾರು ಚೆಕ್ ಇದು ಮಾಡ್ತಾರಲ್ಲ ಆಚೆ ಕಡೆ ಬರಬೇಕಾದ್ರೆ ಸ್ಟೇಷನಿಂದ ಅವ್ರು ಹಿಡ್ದಾಗ ಯಾರು ಫೈನ್ ಕಟ್ತಾರೆ ಅದನ್ನು? ಹಾಂ ಓಕೆ, ಇದು ಕ್ಯಾನ್ಸಲ್ ಆಗಿಲ್ಲವಲ್ಲ ಸರ್ ಇನ್ನು? ಸರ್ ನಿಮ್ಮ ನೆಟ್ವರ್ಕ್ ಇಶ್ಯೂ ಇರ್ಬೋದು ಒಂದ್ಸತಿ. ಓಕೆ, ಕಾಲ್ ಕಟ್ ಮಾಡಲ ಸರ್ ಹಾಗಾದರೆ? ಹೌದು ಸರ್, ನಿಮ್ಮ ಕಡೆಯಿಂದ ಕಾಲ್ ಓಕೆ ಓಕೆ, ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ನೋಡೋಣ ರಿಟರ್ನ್ ಬಿದ್ದಿದ್ದು ಏನಂತ ಗೊತ್ತಿಲ್ಲ ನಮ್ಮ ತಾಯಿನಿಗೂ. ಬಡ್ಡಿ ಮಗನೇ ಅವ್ನಿಗೆ ಎಷ್ಟು ತಿಕ್ಕಾಗಂಚಲ ಇರಬೇಕು. ನಮ್ಮ ಮನೆಗೆ ಇಲ್ಲೇ ಇದೇ ರಾಜ್ಯದಲ್ಲಿ ಬೆಳೆದು ನಮಗೆ ಎಷ್ಟು ತಿಕ್ಕಾಗಂಚಲ ಇರಬಾರ್ದು. ಸೊಳ್ಳೆ ಮಗನೇ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಂತಂದೆ ತಾನೆ ಅವನೇ. ಇದೊಂದು ಯಾವುದೋ ಥರ್ಡ್ ಫ್ಲೋರ್, ಇದು ಕ್ಯಾಶ್ ಆನ್ ಡೆಲಿವರಿ, ಇದು ಅದು ರಿಟರ್ನೇ ಬೀಳಿಲ್ಲ ಈಗೇನೂ ಇಲ್ಲ. ಏನಾದ್ರು ಮಾಡ್ಕೊಂಡು ನಮ್ಮನ್ನು ಯಾಕೆ ಓದು ಎಷ್ಟು ತಿಕ್ಕಾಗಂಚಲಿಂದ ಮಾತಾಡಿದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಂದ್ರೆ ಕ್ಯಾನ್ಸಲೇ ಮಾಡ್ಕೊಂಡು ಹೋಗ್ತಾಯಿದ್ರಿ. ನನ್ನ ಮಗನೇ ನಾರ್ತ್ ಈಸ್ಟ್ ಸೈಡ್ ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾರೆ ಸೊಳ್ಳೆ ಮಕ್ಕಳಿಗೆ ಏನು ಇಲ್ಲಿ ಬಂದಿರೋದು ನೀವು, ನಾವೆಲ್ಲ ನಿಮ್ಮೂರಿಗೆ ಬಂದಿರೋದು. ಬಂದುಬಿಟ್ಟು ಯಾರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಷ್ಟು ಕೊಡ್ಬೇಕು, ತಿಕ್ಕಾ ಮುಚ್ಕೊಂಡು. ಎಲ್ಲರೂ ಈ ಥರ ಆರ್ಡ್ರ್ ಮಾಡ್ತೀರಾ ದಿಗ್ಸ್ಕೊಳ್ಳಿ ಅಷ್ಟೇ. ಕ್ಯಾಶ್ ಆನ್ ಡೆಲಿವರಿ ಬೇರೆ. ನಮಗೆ ಆರ್ಡ್ರು, ಅವ್ನಿಗೆ ಪೆನಾಲ್ಟಿ. ಇವಾಗ ನೆಕ್ಸ್ಟ್ ಟೈಮ್ ಆರ್ಡ್ರ್ ಮಾಡ್ತಾನೆ ಅವ್ನಿಗೆ ಪೆನಾಲ್ಟಿ ಬೀಳೋದಿದ್ದು ₹291. ಅದು ನನಗೇನು ಬೀಳಲ್ಲ ಪೆನಾಲ್ಟಿ, ಸರಿನಾ? ನಾನು ಕನ್ನಡದಲ್ಲಿ ಹೇಳ್ತಾ ಇಲ್ಲ, ಬಡ್ಡಿ ಮಕ್ಕಳಿಗೆ ಶಾರ್ಟ್ ಅರ್ಥ ಆಗಬೇಕು. ಬಿಡಿ ಪರವಾಗಿಲ್ಲ, ಆರ್ಡ್ರು ಅಂದರೂ ಕ್ಯಾನ್ಸಲ್ ಆಯಿತು. ಹೋಗೋಣ ಇವಾಗ ಎಲ್ಲಿ JP ಯಾವುದು ಸಿಗ್ನಲ್ಗೆ JP ನಗರ JP ಪಾರ್ಕ್ ಸಿಗ್ನಲ್ ಹತ್ರ ಹೋಗ್ಬಿಟ್ಟು ಡ್ರಾಪ್ ಕೊಡ್ತೀನಿ. ಇನ್ನೊಂದು ಇರೋದು ಕ್ಯಾಶ್ ಆನ್ ಡೆಲಿವರಿ. ಅದು ಆರ್ಡರ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದು ಟ್ರಿಪ್ಸ್ ಅದೇನು ತೊಗೊಂಡಿಲ್ಲ. ನೋಡಿ ₹102 ಕೊಟ್ಟಿರೋದು. ಆಂಧ್ರ ಗಂಟು ಪೌಡ್ರ್ ಕ್ಯಾನ್ಸಲ್ಡ್ ಆಗಿರೋ 9 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿಸ್ಬಿಟ್ಟು ಇದು ಮಲ್ಟಿ ಆರ್ಡ್ರ್ ಬಿದ್ದಿತ್ತು, ಅದು ಡ್ರಾಪ್ ಕೊಟ್ಟೆ. 2 ಆರ್ಡ್ರ್ ಸೇರಿಬಿಟ್ಟು ಒಂದು ಕೊಟ್ಟಿದ್ದ, ಒಂದು ಕ್ಯಾನ್ಸಲ್ ಆಗಿತ್ತಲ್ಲ. ಎರಡು ಆರ್ಡ್ರ್ ಕೊಟ್ಟಿದ್ರೆ ಟಾರ್ಗೆಟ್ ಮುಗಿದೋಗ್ತಿತ್ತು. ಏನು ಮಾಡ್ಕೊಳ್ಳಿ. ಇಲ್ಲಿ ಇದು ಯಾವ್ದು ಕೊಟ್ಟು ಹಂಗ್ರಾಮ್ ರೆಸ್ಟೋರೆಂಟಿಂದ ₹82. ಎಲ್ಲಿ ಮಲ್ಟಿ ಆರ್ಡ್ರ್ ಅನ್ಸುತ್ತೆ. ಆಲ್ಮೋಸ್ಟ್ ಇದು ಮಲ್ಟಿ ಆರ್ಡ್ರೆ ನನ್ನ ಪ್ರಕಾರ. 110% ಮಲ್ಟಿ ಆರ್ಡ್ರೆ ಗೊತ್ತಾಯ್ತು ನನಗೆ. ಬರೀ ಹೋಗೋಣ. ಡೆಲ್ಲಿ ಮೆಸ್ಸು ಮತ್ತು ಹಂಗ್ರಾಮ್ ರೆಸ್ಟೋರೆಂಟಿಗೆ ಫಸ್ಟ್ನೇ ಆರ್ಡ್ರ್ ಹಂಗ್ರಾಮ್ ಬಿದ್ದೈತೆ. ಸಿಗ್ತೀನಿ ಮತ್ತು ಆಮೇಲೆ ಲಾಸ್ಟಲ್ಲಿ ಸಿಗ್ತೀನಿ. ಇವಾಗ ಟೈಮ್ ಒಂದು 10 ಗಂಟೆ ಆಗಿರೋದು. ನಮ್ಮ ಮನೆಗೆ ಇಲ್ಲಿಂದ ಕರೆಕ್ಟಾಗಿ 6-7 ಕಿಲೋಮೀಟ್ರ್ ಲೊಕೇಶನ್ ಇರೋದು. ಇಲ್ಲಿ ಗಾಡಿ ಕಿಲೋಮೀಟರ್ಸ್ ಎಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ತೋರಿಸ್ತೀನಿ. ಇನ್ನೂ ಡೆಲಿವರಿ ಕಂಪ್ಲೀಟ್ ಕೊಟ್ಟಿಲ್ಲ. 22,247 ಇರು ಕ್ಯಾಲ್ಕುಲೇಟ್ ಮಾಡ್ತೀನಿ. ಬೆಳಗ್ಗೆ ಬಂದುಬಿಟ್ಟು 22,059 ಆಗಿತ್ತು. 22,247 182 ಕಿಲೋಮೀಟ್ರ್ ಹೊಡೆದಿದ್ದೀನಿ ಗಾಡಿ. ಇವಾಗ ಇದರಲ್ಲಿ 7 ಕಿಲೋಮೀಟ್ರ್ ಪ್ಲಸ್ ಮಾಡಬೇಕು. 188 ಕಿಲೋಮೀಟ್ರು ಪ್ಲಸ್ಸು 7 ಕಿಲೋಮೀಟ್ರ್ ಮನೆಗೆ ಹೋಗೋಕ್ಕೆ ಹತ್ತತ್ರ 195 ಕಿಲೋಮೀಟರ್ಸ್ ಆಗಿರೋದು ಗಾಡಿನ. ಮತ್ತು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 2,163 ಪ್ಲಸ್ 35. ಇದನ್ನು ಡೆಲಿವರಿ ಕಂಪ್ಲೀಟ್ ಕೊಟ್ಟರೆ ₹35 ಆರ್ಡ್ರ್ ಕೊಟ್ಟಿರೋದು. ಇದಕ್ಕೆ ₹500 ಇನ್ಸಿಟು, ₹2,697 ಇನ್ಸಿಟು. ಎಷ್ಟು ಅವ್ರು ಲಾಗಿನ್ ಆಗಿದ್ದೀನಿ ಅಂದರೆ ಇನ್ನೂ ಡೆಲಿವರಿ ಕಂಪ್ಲೀಟ್ ಕೊಡಬೇಕಿದು. ಇನ್ನೊಂದು 5 ನಿಮಿಷ ಇಲ್ಲೇ ಆಚೆ ಕಡೆ ಅಪಾರ್ಟ್ಮೆಂಟ್ ಆಚೆ ಕಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಡೆಲಿವರಿ ಕಂಪ್ಲೀಟ್ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕಲ್ಲ. ಅದಕ್ಕೆ ಇಲ್ಲಿಗೆ ವೀಡಿಯೋ ಏನು ಮಾಡ್ತಾಯಿದ್ದೀನಿ. ನೋಡೋಣ. ಇನ್ನೂ 12 ಅವರ್ 10 ನಿಮಿಷ ಅಂತರೂ 10-15 ನಿಮಿಷ ಲಾಗಿನ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ಒಂದು 37 ಇದೊಂದು ಕೊಟ್ಟು 38 ಆರ್ಡ್ರು ಡೆಲಿವರಿ ಕಂಪ್ಲೀಟ್ ಕೊಟ್ಟರೆ ನೋಡಿರಿ. ಮತ್ತು ನೀವು ಎಷ್ಟು ಹೊಡೆದ್ರಿ ಮಂಡೇ ಕಮೆಂಟ್ಸನ್ನು ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ನಾಳೆ ಸಿಗುವ.